ಇನ್ನು ದೆಹಲಿಯಲ್ಲಿ ಇವತ್ತು ಕೂಡ ಕಾಕ್ರೋಚ್ ಪಾರ್ಟಿಯ ಪ್ರತಿಭಟನೆ ಮುಂದುವರೆದಿದೆ. ಯಾಕೆಂದರೆ ಅವರು 3 ಬೇಡಿಕೆಗಳನ್ನು ಇಟ್ಟಿದ್ರು. ಅದರಲ್ಲಿ 2 ಬೇಡಿಕೆಗಳಿಗೆ ಕೇಂದ್ರ ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದೆ. ಆದರೆ ಇನ್ನೊಂದು ಬೇಡಿಕೆ ಇದೆ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಆ ರಾಜೀನಾಮೆ ಇನ್ನೂ ನಿರ್ಧಾರ ಆಗಿಲ್ಲ, ತಗೋಬೇಕಾ ತಗೋಬಾರ್ದಾ ಅನ್ನೋದು. ಅದಕ್ಕೆ ಇವತ್ತೇ ಡೆಡ್ಲೈನ್ ಇರುವಂಥದ್ದು. ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಕೇಂದ್ರ ಸರ್ಕಾರ ಸಮಯವನ್ನು ಕೇಳಿದೆ. 2 ಗಂಟೆಯೊಳಗೆ ತನ್ನ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತಿಳಿಸಬೇಕಿದೆ. ನಿನ್ನೆಯ 2ನೇ ಸುತ್ತಿನ ಸಭೆಯಲ್ಲಿ ಕೇಂದ್ರ ಸಮಯಾವಕಾಶವನ್ನು ಕೋರಿತ್ತು. ಉಳಿದ 2 ಬೇಡಿಕೆಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಅಂದರೆ ಒಂದು, ಆತ್ಮಹತ್ಯೆ ಮಾಡಿಕೊಂಡವರ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡೋದು. ಮತ್ತೊಂದು, ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಕೇಸನ್ನು ದಾಖಲಿಸದೇ ಇರೋದು. ಕೇಸ್ ಫೈಲ್ ಮಾಡೋಂಗಿಲ್ಲ, ಮೃತರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡೋದು. ಇವೆರಡನ್ನು ಒಪ್ಕೊಂಡಿದೆ. ಆದರೆ ಇನ್ನೆರಡು ಬೇಡಿಕೆಗಳು ಒಪ್ಪಿಗೆ ನೀಡಿದರೂ ಕೂಡ ಮತ್ತೊಂದು ಬೇಡಿಕೆಗೆ ಇನ್ನೂ ಪೆಂಡಿಂಗ್ ಇದೆ. ಅದರ ಬಗ್ಗೆ ಇವತ್ತು ನಿರ್ಧಾರ ಕೈಗೊಳ್ಳಬೇಕು. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಮಧ್ಯಾಹ್ನ 2 ಗಂಟೆಯವರೆಗೂ ಡೆಡ್ಲೈನ್ ಇದೆ. 2 ಬೇಡಿಕೆ ಓಕೆ ಆಗಿದೆ. ಬಟ್ ಇನ್ನೊಂದು ಬೇಡಿಕೆಯ ಕಥೆ ಏನು? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಸಾಧ್ಯತೆ ಎಷ್ಟು ದಟ್ಟವಾಗಿದೆ? ನವೀನ್, ಈಗ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಗ್ಗೆ ಇವತ್ತು ತನ್ನ ತೀರ್ಮಾನವನ್ನ ತಿಳಿಸ್ತೇನೆ ಅಂತ ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರುಗಳಿಗೆ ತಿಳಿಸಿದೆ. ಆದ್ರೆ ಇವತ್ತು ಏನು ಕೇಂದ್ರ ಸರ್ಕಾರ ತನ್ನ ತೀರ್ಮಾನ ತಿಳಿಸುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಆದ್ರೆ ಕೇಂದ್ರ ಸರ್ಕಾರದ ಕೆಲವು ಸಚಿವರುಗಳು ಹೇಳೋ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯೋದಿಲ್ಲ, ಧರ್ಮೇಂದ್ರ ಪ್ರಧಾನ್ ಸಚಿವರಾಗಿಯೇ ಮುಂದುವರಿತಾರೆ. ಏಕೆ ಅಂತಂದ್ರೆ ಈ ಕೇಂದ್ರ ಸರ್ಕಾರಕ್ಕೆ ದೇಶದ ಜನರು ಜನಾದೇಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಆಳ್ವಿಕೆಯನ್ನ ನಡೆಸ್ತೇವೆ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರಿಂದ ರಾಜೀನಾಮೆ ಪಡೆಯುವಂತದ್ದು ಕೂಡ ಈ ಸಮಸ್ಯೆಗೆ ಪರಿಹಾರ ಅಲ್ಲ, ಬದಲಿಗೆ NTA ನಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳನ್ನ ಸರಿಪಡಿಸುವಂತ ಕ್ರಮಗಳನ್ನ ಈಗಾಗಲೇ ತೆಗೆದುಕೊಂಡಿದ್ದೇವೆ. ಈಗ ನಿನ್ನೆ ಕೂಡ NTA ನಲ್ಲಿದ್ದಂತಹ 47 ಮಂದಿ ಅಧಿಕಾರಿಗಳನ್ನ, ಸಿಬ್ಬಂದಿಯನ್ನ ಸಂಪೂರ್ಣವಾಗಿ ಅಲ್ಲಿಂದ ಬದಲಾವಣೆಯನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ NTAದ ಮುಖ್ಯಸ್ಥರು ಎಲ್ಲರನ್ನೂ ಕೂಡ ಬದಲಾವಣೆಯನ್ನ ಮಾಡಲಾಗಿದೆ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲೂ ಕೂಡ ಸುಧಾರಣೆಯನ್ನ ತರಲಾಗಿದೆ. ಈ ನಿಟ್ಟಿನಲ್ಲಿ ನಾವು ಕ್ರಮವನ್ನ ಕೈಗೊಳ್ತೇವೆ ವಿನಃ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯೋದಿಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರದ ಸಚಿವರುಗಳು ಕೂಡ ಹೇಳ್ತಾ ಇದ್ದಾರೆ. ಆದ್ರೂ ಈಗ ಅಂತಿಮವಾಗಿ ಪ್ರಧಾನಿ ಮೋದಿ, ಅಮಿತ್ ಶಾ ಅವರ ಜೊತೆಗೆ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಸಚಿವರಾದಂತಹ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ತಮ್ಮ ತೀರ್ಮಾನ ಏನು ಅನ್ನೋದನ್ನ ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರುಗಳಿಗೆ ಇವತ್ತು ಮಧ್ಯಾಹ್ನ ತಿಳಿಸ್ತಿದ್ದಾರೆ. ಹೀಗಾಗಿ ಈಗ ಕೇಂದ್ರದ ತೀರ್ಮಾನ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಗ್ಗೆ ಏನಾಗಿರುತ್ತೆ ಅನ್ನೋ ಒಂದು ಕುತೂಹಲ ಇದೆ. ಒಂದು ವೇಳೆ ರಾಜೀನಾಮೆಯನ್ನ ಪಡೆಯಲಿಲ್ಲ ಅಂತಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ತನ್ನ ಹೋರಾಟವನ್ನ, ಪ್ರತಿಭಟನೆಯನ್ನ ಮತ್ತಷ್ಟು ತೀವ್ರಗೊಳಿಸಬಹುದು. ಹಾಗಾಗಿ ಪ್ರತಿಭಟನೆ ಹಿಂಸಾತ್ಮಕ ಸ್ವರೂಪಕ್ಕೂ ಕೂಡ ತಿರುಗಬಹುದು. ಹಿಂಸಾತ್ಮಕ ರೂಪಕ್ಕೆ ಪ್ರತಿಭಟನೆ ತಿರುಗಬಾರ್ದು ಅಂದ್ರೆ ಈಗಲೇ ಅವರ ಬೇಡಿಕೆಗಳನ್ನ ಈಡೇರಿಸುವಂತದ್ದು, ಇಲ್ವೇ ಮನವೊಲಿಸುವಂತದ್ದು, ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳುವಂತೆ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಕೇಂದ್ರ ಸರ್ಕಾರ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಆ ನಿಟ್ಟಿನಲ್ಲಿ ಏನಾದ್ರೂ ಕೂಡ ಕೇಂದ್ರ ಸರ್ಕಾರ ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರುಗಳನ್ನ ಮನವೊಲಿಸಿ ಪ್ರತಿಭಟನೆಯನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಏನ್ ಪ್ರಯತ್ನ ಮಾಡ್ತಾರೆ, ಹೇಗೆ ಮನವೊಲಿಸ್ತಾರೆ ಮತ್ತು ಇನ್ಯಾವ ಬೇರೆ ಭರವಸೆಗಳನ್ನ ಕೊಡ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ. ಹೀಗಾಗಿ ಒಂದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡಿಬೇಕು, ಆದ್ರೆ ಕೇಂದ್ರ ಸರ್ಕಾರ ರಾಜೀನಾಮೆ ಪಡೆಯಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ನಾಯಕರುಗಳನ್ನೇ ಮನವೊಲಿಸ್ತಕ್ಕಂತ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಒಂದು ಮನವೊಲಿಕೆ ಆಗ್ಲಿಲ್ಲ ಅಂತಂದ್ರೆ ಈ ಒಂದು ಪ್ರತಿಭಟನೆ ಮತ್ತೆ ಮುಂದುವರಿಯುತ್ತೆ ಮತ್ತು ಹಿಂಸಾತ್ಮಕ ಸ್ವರೂಪಕ್ಕೂ ಕೂಡ ತಿರುಗುವಂತಹ ಸಾಧ್ಯತೆ ಇದೆ. ಈಗ ದೇಶಾದ್ಯಂತ ಕೂಡ ಪ್ರತಿಭಟನೆ ನಡೀತಾ ಇದೆ. ದೇಶದ ಎಲ್ಲಾ ಪ್ರಮುಖ ನಗರಗಳಲ್ಲೂ ಕೂಡ ಪ್ರತಿಭಟನೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಕರೆಯನ್ನ ಕೊಟ್ಟಿತ್ತು. ನಿನ್ನೆ ದೇಶಾದ್ಯಂತ ಕೂಡ ಬೇರೆ ಬೇರೆ ನಗರಗಳಲ್ಲಿ ಪ್ರತಿಭಟನೆ ನಡೆದಿದೆ. ಹಾಗಾಗಿ ಒಂದು ಬೇರೆ ಬೇರೆ ನಗರಗಳು ಕೂಡ ಪ್ರತಿಭಟನೆ ವಿಸ್ತರಣೆ ಆಗೋದ್ರಿಂದಾಗಿ ದೇಶದಲ್ಲಿ ಒಂದು ಸಾಮಾಜಿಕ ಅಶಾಂತಿ ಮತ್ತು ಯುವಜನತೆಯಲ್ಲಿ ಅಶಾಂತಿ ಉಂಟಾಗುತ್ತೆ. ಇದು ಬೇರೆ ಬೇರೆ ನಗರಗಳಲ್ಲೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯನ್ನು ತರಬಹುದು, ಹಿಂಸಾತ್ಮಕ ರೂಪಕ್ಕೂ ಕೂಡ ತಿರುಗಬಹುದು. ಹಾಗಾಗಿ ದೇಶದಲ್ಲಿ ಒಂದು ದೊಡ್ಡ ಹೋರಾಟಕ್ಕೂ ಕೂಡ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಕಾರಣ ಆಗುತ್ತೆ. ಹಾಗಾಗಿ ಇದನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಏನ್ ಕ್ರಮವನ್ನ ಈಗ ಕೇಂದ್ರ ಸರ್ಕಾರ ಕೈಗೊಳ್ಳುತ್ತೆ ಅನ್ನೋ ಒಂದು ಕುತೂಹಲ ಇದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.